ಲಭ್ಯವಾಗ್ತಾ ಇದೆ. ಕಂಪ್ಯೂಟರ್ ಹಾಗೆ ಪ್ರಿಂಟರ್ ಅನ್ನ ಈಗಾಗಲೇ ಕೊಂಡೊಯ್ದಿದ್ದಾರೆ. ಹಾಸನಲ್ಲಿರುವಂತಹ ಹೊಳೆನರಸೀಪುರದ ನಿವಾಸದಲ್ಲಿರುವಂತಹ ವಸ್ತುಗಳನ್ನ ಈಗಾಗಲೇ ಅಲ್ಲಿನ ಪೊಲೀಸರು ತಗೊಂಡೋಗಿದ್ದಾರೆ. ರೇವಣ್ಣ ನಿವಾಸದಲ್ಲಿನ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಅನ್ನ ರೇವಣ್ಣ ನಿವಾಸದಲ್ಲಿರುವಂತಹ ಕಂಪ್ಯೂಟರ್ ಹಾಗೆ ಪ್ರಿಂಟರ್ ಅನ್ನ ಈಗಾಗಲೇ ಕೊಂಡೊಯ್ದಿದ್ದಾರೆ ಅಲ್ಲಿನ ಸ್ಥಳೀಯ ಪೊಲೀಸರು. ಇನ್ನೇನು ಕೆಲವೇ ಕ್ಷಣದಲ್ಲಿ SIT ಅಧಿಕಾರಿಗಳು ಕೂಡ ಸ್ಥಳ ಮಹಜರಿಗೆ ಹಾಜರಾಗ್ತಾರೆ. ಆ ಸಂದರ್ಭದಲ್ಲಿ ಸಂತ್ರಸ್ತೆ ಕೂಡ ಇರಲಿದ್ದಾರೆ. ಅವರೇ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತಹ ವ್ಯಕ್ತಿ. ಈ ಹಿನ್ನೆಲೆಯಲ್ಲಿ ಅವ್ರನ್ನೇ ಖುದ್ದಾಗಿ ಸ್ಥಳ ಮಹಜರಿಗೆ ಕರ್ಕೊಂಡು ಬರ್ತಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ಪ್ರಕರಣ ಇದು. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಕೂಡ ಅಷ್ಟೇ ತೀವ್ರವಹಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ CID ಆಫೀಸ್ನಿಂದ ಶ್ರೀಪಾದ್ ಪಾಟೀಲ್ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, CID ಆಫೀಸಿನಲ್ಲಿ ಏನಾದರೂ ಯಾರು ಕಂಪ್ಲೇಂಟ್ ಏನಾದರೂ ಕೊಡೋಕೆ ಬಂದಿದ್ದಾರಾ? ಈಗಾಗಲೇ 2 ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಸದ್ಯ ಏನು ಮಾಹಿತಿ ಲಭ್ಯವಾಗ್ತಾ ಇದೆ? ಎಸ್ ನಿಕೇಶ್ ಕುಟಾರಿ, CID ಕಚೇರಿಯ ಮುಂಭಾಗದಲ್ಲೇ ನಾನೀಗ ಇದ್ದೀನಿ. ಪ್ರಮುಖವಾಗಿ ಇವತ್ತು ಯಾರಾದರೂ ಸಂತ್ರಸ್ತೆ ಇಲ್ಲಿ ಬರಬಹುದು ಅಥವಾ ನಿರೀಕ್ಷಣಾ ಜಾಮೀನು ರೇವಣ್ಣ ಅವರಿಗೆ ಸಿಗಲಿಲ್ಲ ಅಂತಂದ್ರೆ ಅವರನ್ನ ಅರೆಸ್ಟ್ ಮಾಡಿಕೊಂಡು CID ಕಚೇರಿಗೇನೆ ಕರ್ಕೊಂಡ್ ಬರ್ತಾರೆ. ಹೊಳೆ ನರಸೀಪುರ ನಿವಾಸದಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಈಗ ಕೊಡ್ತಾ ಇದ್ದಾರೆ. CID ಕಚೇರಿಯಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. CID ಕಚೇರಿಯಲ್ಲಿ ಇವತ್ತು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿರುವಂತಹ ವಿಚಾರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ತೀರ್ಪು ಕೂಡ ಪ್ರಕಟ ಆಗುತ್ತೆ. ಇನ್ ಕೇಸ್ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗಲಿಲ್ಲ ಅಂತಂದ್ರೆ ಬಂಧಿಸಲೇಬೇಕಾಗುತ್ತೆ. ದೇರ್ ಇಸ್ ನೋ ಅನದರ್ ಆಪ್ಷನ್. ಸೊ ಅವರನ್ನ ಅರೆಸ್ಟ್ ಮಾಡಿದ ತಕ್ಷಣ ಕರ್ಕೊಂಡು ಬರೋದು ಇದೇ CID ಕಚೇರಿಗೆ. ಸೊ CID ಕಚೇರಿಗೆ ಕರೆದುಕೊಂಡು ಬಂದು ಇಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ, ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ತಾರೆ. ಯಾರಾದರೂ ಸಂತ್ರಸ್ತೆ ಬರುವ ಚಾನ್ಸಸ್ ಇದೆ, ಆದರೆ ಬಹುತೇಕ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನು ಸದ್ಯಕ್ಕೆ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ರೇವಣ್ಣ ಅವರಿಗೆ ಇವತ್ತು ನಿರೀಕ್ಷಣಾ ಜಾಮೀನು ಸಿಗುತ್ತಾ, ಸಿಗಲಿಲ್ಲ ಅಂತಂದ್ರೆ 100ಕ್ಕೆ 100ರಷ್ಟು ಅವರನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇದೆ. ಸೊ ಸದ್ಯಕ್ಕೆ ಎಲ್ಲರ ಚಿತ್ತ ಈ CID ಕಚೇರಿಯತ್ತ. ರೇವಣ್ಣ ಅವರ ಬಂಧನ ಆದರೆ ಅವರು ಇವತ್ತು ಈ CID ಕಚೇರಿಗೆ ಬರಬೇಕಾಗುತ್ತೆ. ಸೊ ಈಗಾಗಲೇ ನಾವು ಗಮನಿಸಿರುವಂಥದ್ದು ನೋಟಿಸನ್ನು ನೀಡಲಾಗಿದೆ. CRPT 46A, ಈ CRPC 46A ಏನು ಹೇಳುತ್ತೆ ಅಂತಂದರೆ, ನೋಟಿಸನ್ನು ಇಶ್ಯೂ ಮಾಡಿದ ತಕ್ಷಣ ಯಾರು ನೋಟಿಸನ್ನು ರಿಸೀವ್ ಮಾಡ್ಕೊಂಡಿರ್ತಾರೋ ಅವರು ವಿಚಾರಣೆಗೆ ಹಾಜರಾಗಲೇಬೇಕು. ಆ ಸೆಕ್ಷನ್ ಪ್ರಕಾರ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತಂದರೆ ವಿದೌಟ್ ವಾರೆಂಟ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ SIT ತಂಡಕ್ಕೆ ಅಧಿಕಾರ ಇದೆ. ಹೀಗಾಗಿ ಆ ನೋಟಿಸ್ನ ಪ್ರಕಾರ 9 ದಿನಗಳ ಅವಧಿಯಲ್ಲಿ 3 ಸಾರಿ ನೋಟಿಸನ್ನು ಕೊಡ್ತಾರೆ. ಈ 3 ನೋಟಿಸ್ಗಳಿಗೆ ಅವರು ಉತ್ತರವನ್ನು ಕೊಡಲಿಲ್ಲ ಅಂತಂದರೆ ಅನಿವಾರ್ಯವಾಗಿ ಪೊಲೀಸರು 46A ಪ್ರಕಾರ ಬಂಧಿಸಬೇಕಾಗತ್ತೆ. ಅಲ್ಲಿಗೆ ಮತ್ತಷ್ಟು ಕಂಟಕ 100ಕ್ಕೆ 100ರಷ್ಟು ಫಿಕ್ಸ್. ಸೊ ರೇವಣ್ಣ ಅವರ ನಡೆ ಏನಾಗಿರುತ್ತೆ? ಅವರು ನೋಟಿಸ್ಗೆ ಉತ್ತರ ನೀಡ್ತಾರಾ, ವಿಚಾರಣೆಗೆ ಹಾಜರಾಗ್ತಾರಾ, ನಿರೀಕ್ಷಣಾ ಜಾಮೀನು ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರೂ ಕೂಡ ವಿಚಾರಣೆಗೆ ಬರಲೇಬೇಕು. ಈಗಾಗಲೇ ರೇವಣ್ಣ ಅವರಿಗೆ 2 ನೋಟಿಸ್ ಕೂಡ ಇಶ್ಯೂ ಆಗಿದೆ. ಅವರು ವಿಚಾರಣೆಗೆ ಹಾಜರಾಗಲೇಬೇಕು. ವಿಚಾರಣೆಗೆ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಬರಲೇಬೇಕು. ರೇವಣ್ಣಗೆ 2 ನೋಟಿಸ್ ಕೂಡ ಕೊಡಲಾಗಿದೆ. ವಿಚಾರಣೆಗೆ ಬರ್ತಿದ್ರೆ ಇನ್ ಕೇಸ್ ಏನಾದರೂ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಇದೆ. ಹಾಗಾದ್ರೆ ಏನು ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ.
ಪ್ರಜ್ವಲ್ಗೂ ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ರೇವಣ್ಣವರು ಒಂದು ವೇಳೆ ಅವರು ಏನಾದರೂ ಹೊರದೇಶಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂತೇಳಿ ಅವ್ರಿಗೂ ಕೊಟ್ಟಿದ್ದಾರೆ. ಯಾವುದು? ಹೌದು, ಅವ್ರಿಗೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಇನ್ ದಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನ್ಯಾಪ್ ಕೇಸ್ನಲ್ಲಿ ಅವರು ಬೇಲಿಗೇನೋ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. KR ನಗರದಲ್ಲಿ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಸತೀಶ್ ಬಾಬಣ್ಣ ಅವರು 2ನೇ ಆರೋಪಿ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ರೇವಣ್ಣ 1ನೇ ಆರೋಪಿ ಯಾಕಿದಾಗಿಲ್ಲ ಅಂತಂದು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಏನಿಲ್ಲ, ಅವರು 41A ಅಪಿಯರ್ ಆಗಲೇಬೇಕು. ಆಗಲಿಲ್ಲ ಅಂತಂದರೆ 2ನೇ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ 24 hours ಸಮಯ ಇದೆ. ಆ ಸಮಯ ಇವತ್ತು ಮುಗಿಯುತ್ತೆ. ಆನಂತರ ಏನು ಮಾಡಬೇಕು, ಅವ್ರನ್ನ ಕ್ರಮ ಮಾಡಬೇಕು. ರೇವಣ್ಣವರಿಗೂ ಪ್ರಜ್ವಲ್ಗೂ ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ರೇವಣ್ಣವರು ಒಂದು ವೇಳೆ ಅವರು ಏನಾದರೂ ಹೊರದೇಶ